ನಮಸ್ತೆ. ಭಗವಂತನು ಸರ್ವಾಂತರ್ಯಾಮಿ. ಭಗವಂತನು ಎಲ್ಲಾ ಕಡೆ ತುಂಬಿರುತ್ತಾನೆ. ಅಂತ ಭಗವಂತನನ್ನು ನಾವು ಯಾಕೆ ಕಲ್ಲಿನಲ್ಲೇ ಆರಾಧನೆ ಮಾಡುತ್ತೇವೆ? ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜ್ಞಾನಿ ಆದವನು ಪರಬ್ರಹ್ಮ ಸ್ವರೂಪವನ್ನು ಎಲ್ಲಾ ಕಡೆ ನೋಡುತ್ತಾನೆ, ಎಲ್ಲರಲ್ಲೂ ನೋಡುತ್ತಾನೆ. ಒಂದು ಇರುವೆಯಿಂದ ಹಿಡಿದು ಆನೆಯವರೆಗೂ ಎಲ್ಲಾ ಕಡೆನೂ ಪರಬ್ರಹ್ಮ ಸ್ವರೂಪವನ್ನು ಅನುಭವಿಸುತ್ತಾನೆ. ಆದರೆ ಒಂದು ನಾರ್ಮಲ್ ಪರ್ಸನ್ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಆ ಪರಬ್ರಹ್ಮ ಸ್ವರೂಪವನ್ನು ಕಲ್ಲಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತೇವೆ. ಶಿಲ್ಪಶಾಸ್ತ್ರದ ಪ್ರಕಾರ ಶಿಲ್ಪವನ್ನು ಕೆತ್ತುತ್ತೇವೆ, ಆಗಮಶಾಸ್ತ್ರದ ಪ್ರಕಾರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತೇವೆ. ಈಗ ಪ್ರಾಣ ಪ್ರತಿಷ್ಠಾಪನೆ ಆಗಿರುವ ಕಲ್ಲು ಕಲ್ಲಲ್ಲ, ಅದು ಪರಬ್ರಹ್ಮ ಸ್ವರೂಪ, ಶಿವನ ಸ್ವರೂಪ. ನೀವು ಯಾವ ದೇವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀರೋ ಆ ದೇವರ ಸ್ವರೂಪ. ಇದಕ್ಕೆ ಒಂದು ಉದಾಹರಣೆ, ನೀರಿಗೆ ಯಾವುದೇ ಒಂದು ಆಕಾರವಿಲ್ಲ. ಈಗ ಅದನ್ನ ಗ್ಲಾಸಿಗೆ ಹಾಕಿದ್ರೆ ಒಂದು ಆಕಾರ ಉಂಟಾಗುತ್ತೆ. ಅದೇ ರೀತಿ ಪರಮೇಶ್ವರನು ನಿರಾಕಾರ ಸ್ವರೂಪಿ. ಆ ನಿರಾಕಾರ ಸ್ವರೂಪಿ ಶಕ್ತಿಯನ್ನು ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತೇವೆ. ಈಗ ಅದು ಸಾಮಾನ್ಯವಾದ ಕಲ್ಲಲ್ಲ, ಅದು ಪರಮೇಶ್ವರನ ಸ್ವರೂಪ. ದೇವಸ್ಥಾನವು ನಾವು ಕೂಡ ಜ್ಞಾನಿ ಆಗಕ್ಕೆ ಒಂದು ಮೂಲ ಕಾರಣವಾಗುತ್ತದೆ. ಹರ ಮಹಾದೇವ.